ರಾಜ್ಯ ಪ್ರಶಸ್ತಿ ಪಡೆದ ದೊಮ್ಮನಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀರಪ್ಪ ಬುತಾಳಿಗೆ ಸನ್ಮಾನ. ಪತ್ರಕರ್ತರ ಸಂಘದ 3ನೇ ರಾಜ್ಯ ಸಮ್ಮೇಳನದಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದೊಮ್ಮನಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀರಪ್ಪ ಬುತಾಳಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ನೀಡುತ್ತಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹಾಗೂ ಲೋಕಾಯುಕ್ತರಾಗಿದ್ದ ಸಂತೋಷ್ ಹೆಗಡೆ ಅವರಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿದ್ದು, ಇವರ ಅಭಿವೃದ್ಧಿ ಕಾರ್ಯವನ್ನ ಪರಿಗಣಿಸಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕೆ ಡಾಕ್ಟರ್ ಗಿರೀಶ್ ಕಟೋಳಿ, ಪ್ರಾಂಶುಪಾಲರು, ಪದವಿ ಕಾಲೇಜು ಉಪನ್ಯಾಸಕರಾದ ಭೀಮರಾವ್ ಕುಲಕರ್ಣಿ, ಮಹದೇವ ರೆಡ್ಡಿ ಬಿವಾಡಿಯವರು ವೀರಪ್ಪ ಅವರ ಕಚೇರಿಗೆ ತೆರಳಿ ಸನ್ಮಾನಿಸಿ ಅಭಿನಂದಿಸಿದರು. ಇದೇ ವೇಳೆ ಮಾತನಾಡಿದ ವೀರಪ್ಪ ದುಮ್ಮನ್ಸೂರ್, ಈ ಪ್ರಶಸ್ತಿ ನನ್ನ ಜವಾಬ್ದಾರಿ ಹೆಚ್ಚಿಸಿದೆ. ಪ್ರಶಸ್ತಿ ಪಡೆಯಲು ಜೆಕೆ ಕನ್ನಡ ನ್ಯೂಸ್ ಸುದ್ದಿವಾಹಿನಿಯ ವರದಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ನನ್ನ ಅಭಿವೃದ್ಧಿ ಕಾರ್ಯ ಪ್ರಸಾರ ಮಾಡಿದ್ದಕ್ಕೆ ಜೆಕೆ ನ್ಯೂಸ್ ಸುದ್ದಿವಾಹಿನಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಎಲ್ಲರಿಗೂ ಸಾಯಂಕಾಲದ ಶುಭೋದಯಗಳನ್ನು ಹೇಳ್ತಾ ಇವತ್ತೊಂದು ಸಂತೋಷವಾಗಿರತಕ್ಕಂತಹ ಸುದ್ದಿಯನ್ನು ತಮಗೆ ತಿಳಿಪಡಿಸಲು ಬಯಸುತ್ತೇನೆ. ಅದೇನೆಂದರೆ, ದುಮ್ಮನ್ಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ವೀರಪ್ಪ ಎಸ್ ಬುತಾಳೆ ಅವರು ಇವರ ಸೇವೆಯನ್ನು 2023ರಿಂದ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಆ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಇವರನ್ನು ರಾಜ್ಯ ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಆ ಪ್ರಶಸ್ತಿಯ ಹೆಸರೇನೆಂದರೆ ಕರುನಾಡ ಸಾಧಕ ಸೇವಾ ರತ್ನ ಅಂತ. ಈ ಪ್ರಶಸ್ತಿ ಪಡೆದಿರತಕ್ಕಂಥ ಅವರು, ಇದು ವಿಶೇಷತೆ ಏನು ಅಂತಂದ್ರೆ, ಕರ್ನಾಟಕದಲ್ಲಿಯೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಪಡೆದಿರತಕ್ಕಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ದುಮ್ಮನ್ಸೂರಿನ ಶ್ರೀ ವೀರಪ್ಪ ಬುತಾಳೆ ಅವರು. ಅದಕ್ಕಾಗಿ ಅವರನ್ನ ಅಭಿನಂದಿಸಲೇಬೇಕಾಗಿದೆ. ಅಲ್ಲದೆ ಇವರು ಯಾರಿಂದ ಸತ್ಕಾರಕ್ಕೆ ಒಳಗಾಗಿದ್ದಾರೆ ಅಂತಂದ್ರೆ, ನಮ್ಮ ಭಾರತದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಜನಮೆಚ್ಚಿದ ವ್ಯಕ್ತಿಯಾಗಿರತಕ್ಕಂತಹ ಮಾಜಿ ಲೋಕಾಯುಕ್ತ ಶ್ರೀ ಸಂತೋಷ್ ಹೆಗಡೆ ಅವರ ವತಿಯಿಂದ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಹೀಗಾಗಿ ವೀರಪ್ಪ ಅವರ ಸಮಾಜ ಕಾರ್ಯವನ್ನು ಮೆಚ್ಚಿ ಸಿಕ್ಕಿರತಕ್ಕಂಥ ಪ್ರಶಸ್ತಿ. ಅದಕ್ಕಾಗಿ ಅವರ ಹಿತೈಷಿಯ ಬಳಗದಿಂದ ಇಂದು ಅವರನ್ನು ನಾವು ಸನ್ಮಾನಿಸುತ್ತಿದ್ದೇವೆ. ಅವರ ಈ ಕಾರ್ಯ ಹಾಗೆಯೇ ಮುಂದುವರಿಲಿ. ಜನಸೇವೆ, ಸಮಾಜ ಸೇವೆ ಇನ್ನೂ ಹೆಚ್ಚಿನ ಪ್ರಮಾಣದಿಂದ ಅವರಿಗೆ ಆಗಲಿ ಅಂತ ಹೇಳ್ತಾ, ಅವರು ಕೇವಲ ಈ ಪ್ರಶಸ್ತಿಯ ಜೊತೆಗೆ ಮುಂದೆ ಬರತಕ್ಕಂಥ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಸಿಗಲಿ ಅನ್ನುವಂಥ ಹಾರೈಸಿ ನಾನು ಕರುನಾಡ ಸಾಧಕ ಸೇವೆಯ ರತ್ನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವೀರಪ್ಪ ಎಸ್ ಬುತಾಳೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವರ ಕಾರ್ಯ ಹೀಗೆ ಮುಂದುವರಿಲಿ, ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿ ಲಭ್ಯವಾಗಲಿ ಅಂತ ಆಶಿಸುತ್ತಾ, ದೇವರು ಇನ್ನೂ ಕೆಲಸ ಮಾಡುವಂಥ, ಹೆಚ್ಚಿನ ಕಾರ್ಯ ಮಾಡುವಂಥ ಶಕ್ತಿ ದೊರಕಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಾಜ ಸೇವೆ ಕಡೆಗಿನ ಗಮನವನ್ನಿಟ್ಟುಕೊಂಡು ತಮ್ಮದೇ ಆದ ಕಾರ್ಯವೈಖರಿ ಮೂಲಕ ಕರ್ನಾಟಕದಲ್ಲಿ ಗುರುತಿಸಿಕೊಂಡು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಹಾಗೂ ಕರ್ನಾಟಕದ ಮಾಜಿ ಲೋಕಾಯುಕ್ತರಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸತಕ್ಕಂಥ ಸಂತೋಷ್ ಹೆಗಡೆ ಅವರಿಂದ ಸನ್ಮಾನ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ವೀರಪ್ಪ ಬುತಾಳೆ ಅವರಿಗೆ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತೇ ಈ ಪರಿಸ್ಥಿತಿ ಸಿಗಬೇಕಾದ್ರೆ ಮೇನ್ ಮುಖ್ಯ ಕಾರಣ ಅಂದರೆ ಜೆಕೆ ನ್ಯೂಸ್ ಅವರು. ಇವತ್ತು ದುಮ್ಮನ್ಸೂರು ಗ್ರಾಮ ಪಂಚಾಯತಿಯಲ್ಲಿ ನಾನು ಕಾಮಗಾರಿ ಮಾಡುವಂಥ ಬೆಳಕಿಗೆ ಚೆಲ್ಲಂಥ ಯಾವುದಾದ್ರೂ ನ್ಯೂಸ್ ಇದ್ದರೆ ಜೆಕೆ ನ್ಯೂಸ್ ಅದ. ಇವತ್ತು ಜೆಕೆ ನ್ಯೂಸು ಮತ್ತು ಇನ್ನೊಂದು ನಮ್ಮ ಗ್ರಾಮಸ್ಥರಿಗೆ ಧನ್ಯವಾದ ಹೇಳ್ತೀನಿ.
ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ಸರ್ ಅವರಿಗೂ, ಎಲ್ಲಕ್ಕೆ ಹೆಚ್ಚು ಸನ್ಮಾನ್ಯ ಶ್ರೀ ಮಾಜಿ ಮಂತ್ರಿಗಳಾದ ರಾಜಶೇಖರ್ ಬಿ ಪಾಟೀಲ್ ಸರ್ ಅವರಿಗೆ. ಯಾಕಂದರೆ ಇವತ್ತು ಅವ್ರು ನನಗೆ ಅಧ್ಯಕ್ಷ ಮಾಡಲೋದ್ರೆ ಇಷ್ಟು ಜನರಿಗೆ ಸೇವೆ ಕೊಡ್ಲಿಕ್ಕಾಯ್ತಿಲ್ಲ, ಇದಕ್ಕೆ ಕಾಮಗಾರಿ ಮಾಡೋಕ್ಕಾಯ್ತಿಲ್ಲ. ಅದಕ್ಕೆ ಎಲ್ಲರೂ ಏನದಂದ್ರೆ ನನಗೆ ಸಹಕರಿಸಿದ ಸಲಿಂದು ಇದು ನನಗೆ ರಾಜ್ಯ ಪ್ರಶಸ್ತಿ ಸಿಕ್ಕದ, ತುಂಬ ಖುಷಿಯಾಗ್ಯದ. ಇವತ್ತು ಸಂತೋಷ್ ಹೆಗಡೆ ಅವರು ಹೆಂಗೆ ನನಗೆ ಸನ್ಮಾನ ಮಾಡ್ಯಾರ, ಅದೇ ರೀತಿ ಇವ್ರು 3 ಜನ ಏನು ವಿಚಾರವಾದಿಗಳಾರ, ಇವ್ರ ಬಗ್ಗೆ ನನಗೆ ಭಾಳಷ್ಟು ಇದದ. ಇವ್ರ ಬಗ್ಗೆ ನಾವು ಇವ್ರು ನ್ಯಾಯಾಗ ಇದ್ದೀವಿ ಅಂದ್ರೆ ಇನ್ನೂ ಏನಾದರೂ ಸಾಧಿಸ್ಬೇಕಂತ ಏನದಂದ್ರೆ ನಮ್ಗೆ ಏನಾದ್ರು ನಂಬಿಕೆ ಅದ. ಯಾಕಂದ್ರೆ ಭಾಳ ವಿಚಾರವಂತರ ಇವರು ಏನದ, ಈ ಭೀಮರಾವ್ ಸರ್ ಆಗಲಿ, ಗಿರೀಶ್ ಸರ್ ಆಗಲಿ, ಮಾದೇವ್ ಸರ್ ಆಗಲಿ, ಅವ್ರ ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜನನೇ ಕುಂತಿದೆ, ಅವ್ರ ವಿಚಾರಗಳು ತಿಳ್ಸ್ಕೊಡೋದು. ಇಂಥ ವಿಚಾರಗಳಿಗೂ ನಾ ಇದ್ದಂದ್ರೆ ಇನ್ನು ಮುಂದೆ ಏನಾರ ಮಾಡೋಕೆ ಸಾಧನೆ ಆಯ್ತಂತ ಎಲ್ಲ ಹೇಳಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.